ನಮಸ್ಕಾರ ಸ್ನೇಹಿತರೆ, ನಾನು ಕೂಡ ಇವತ್ತು ಕೇರಳ ಬಸ್ ಇನ್ಸಿಡೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ 42 ವರ್ಷದ ವ್ಯಕ್ತಿ ದೀಪಕ್ ಮತ್ತೆ ಸಿಂಜಿತಾ ಮುಸ್ತಫರ್ ಅವರು ಒಂದು ಬಸ್ ಅಲ್ಲಿ ಹೋಗ್ತಾ ಇರ್ತಾರೆ. ಆಯ್ತಾ, ಹೋಗ್ತಾ ಇದ್ದಾಗ ಏನಾಗುತ್ತೆ, ಅವ್ರ ಪಕ್ಕ ನಿಂತಿರೋ ಕಾರಣದಿಂದ ಆ ರಶ್ ಅಲ್ಲಿ ಗೊತ್ತಿಲ್ದೇನೋ ದೀಪಕ್ ಅವ್ರ ಕೈ ಇವ್ರಿಗೆ ಟಚ್ ಆಗಿರುತ್ತೆ. ಸೊ ಆ ವಿಡಿಯೋನ ನೀವೆಲ್ಲ ನೋಡಿದೀರಾ. ಆ ವಿಡಿಯೋನಲ್ಲಿ ನೋಡಿ ಇವರೇ ಹೋಗಿ ಹತ್ರ ಹೋಗಿನೇ ಟಚ್ ಮಾಡ್ಕೊಂತ ಇದಾರೆ ಹೊರತು ಅವ್ರೇನೋ ಉದ್ದೇಶ ಪೂರ್ವಕವಾಗಿ ಟಚ್ ಮಾಡ್ತಿಲ್ಲ. ಓಕೆ, ಅದು ಮನೆಗ್ ಬಂದು ನನ್ಗೆ ಅಲ್ಲಿ ಟಚ್ ಮಾಡ್ಬಿಟ್ರು, ಬ್ಯಾಡ್ ಟಚ್ ಮಾಡ್ಬಿಟ್ರು ಅಂತ ಇವರು ಟ್ವೀಟ್ ಮಾಡ್ಕೊಂಡು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಒಂದ್ ರಾತ್ರಿ 2 ಮಿಲಿಯನ್ ವ್ಯೂಸ್ ಹೋಗಿದೆ. 2 ಮಿಲಿಯನ್ ವ್ಯೂಸ್ ಹೋಗಿ ಎಲ್ಲರೂ ಚೀಮರಿ ಆಗ್ತಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ. ಇಂತ ಕಾಮುಕನಿಗೆ ಶಿಕ್ಷೆ ಆಗ್ಬೇಕು, ಇವ್ರನ್ನ ಸುಮ್ನೆ ಬಿಡ್ಬಾರ್ದು, ಇಂಥದಿಂದಾನೇ ಅತ್ಯಾಚಾರ ಆಗ್ತಿದೆ, ಹಂಗೆ ಹಿಂಗೆ ಅಂತ ಹಾಕಿದ್ದಾರೆ. ಆದ್ರಿಂದ ಏನಾಗಿದ್ದಾರೆ, ಅವ್ರ ಫ್ಯಾಮಿಲಿ ಡಿಸ್ಟರ್ಬ್ ಆಗಿ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಈ ಮೊಂಡು ಹುಡುಗಿ ಆಟಕ್ಕೆ ಮತ್ತೆ ನೀವ್ ಹಾಕ್ತಿರಲ್ಲ ಕಮೆಂಟ್ ಗಳಿಗೆ, ಒಂದ್ ಜೀವನೇ ಹೋಗಿದೆ ಅಲ್ಲಿ. ಓಕೆ, ನೀವು ಕಮೆಂಟ್ ಹಾಕಿದ್ ನಾನ್ ತಪ್ಪಂತ ಹೇಳ್ತಲ್ಲ, ಹೆಣ್ಮಕ್ಳಿಗೆ ತಪ್ಪಾದಾಗ ನಿಂತ್ಕೋಬೇಕು ಜನರು, ನಾನು ಅದು ಒಪ್ಕೊಂತೀನಿ. ಬಟ್ ನನಗೇನೋ ಒಂದು ಡೌಟ್ ಅಂದ್ರೆ, ಯಾವ್ದೋ ಒಂದು ಹುಡುಗಿ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ರೀಲ್ಸ್ ಮಾಡಿದ್ರೆ ನಿಂದ ಅದು ಕಾಣ್ತಿದೆ, ಇದು ಮುಚ್ಕೋ ಅದು ಮುಚ್ಕೋ ಅಂತ ವಿಡಿಯೋ ಮಾಡ್ತಿರಲ್ವಾ, ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಿರಲ್ವಾ. ಈ ವಿಡಿಯೋ ಕೂಡ ಅಪ್ಲೋಡ್ ಆದಾಗ ಅವರು ಟಚ್ ಬೇಕಂತ ಮಾಡಿದಾರಲ್ಲ, ಈ ಹುಡುಗಿನ ಟಚ್ ಮಾಡ್ತಿದ್ರೆ ನಮ್ಗೆ ಗೊತ್ತಾಗಿಲ್ವಾ? ಯಾಕೆ ಯಾವುದೇ ಹುಡುಗಿ ವಿಡಿಯೋ ಹಾಕಿದ್ರು ಅದು ನಿಜಾನೇ ಇರುತ್ತೆ ಅಂತ ನೀವು ಆಲ್ರೆಡಿ 100% ನಂಬ್ಕೊಂಡ್ಬಿಟ್ಟಿದ್ರೆ. ಯಾವ್ದೇ ಹುಡುಗಿ ಏನಾದ್ರೂ ಅನ್ಯಾಯ ಆಗಿದೆ ಅಂದ್ರು ಇದೆ. ಮತ್ತೆ ಇದ್ರಿಂದ ಕೆಲವು ಏನ್ ಮಾಡ್ತಾರೆ, ಯೂಸ್ ಮಾಡ್ಕೊಂತಾರೆ ಅಂದ್ರೆ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ. ಅಂದ್ರೆ ನಾನು ಏನೇ ಹೇಳಿದ್ರು ಜನರು ನಂಬ್ಬಿಡ್ತಾರೆ, ಹೆಣ್ಮಕ್ಳಿಗೆ ಎತ್ಕೊಂಡ್ ಹೇಳ್ಬಿಟ್ರೆ, ನನ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ರೆ ನಂಬ್ಬಿಡ್ತಾರ ಅನ್ನೋ ಮನೋಭಾವನೆಯಲ್ಲಿ ಇಂಥ ಹುಡುಗಿ ಏನ್ ಮಾಡ್ತಾರೆ, ಲೈಕ್ಸ್ ವ್ಯೂಸ್ ಬರುತ್ತನ್ನ ಕಾರಣಕ್ಕೆ ಫೇಕ್ ನ್ಯೂಸ್ ನ ಇದ್ ಮಾಡ್ಬಿಡ್ತಾರೆ. ಇವಾಗ ಅವ್ರ ಕುಟುಂಬಕ್ಕೆ ಜವಾಬ್ದಾರಿ ಯಾರು? ಆ ಕುಟುಂಬ ಒಂದು ಮಗನ್ನ, ತಂದೆನ, ಗಂಡನ್ನ ಕಳ್ಕೊಂಡಿದೆ. ಒಂದು ರೀತಿಲಿ 3 ವೃತ್ತಿಲಿ ಅವ್ರು ಜೀವಿಸ್ತಾ ಇದ್ರು. ಈಗ ಅವ್ರ ಮನೆಗೆ ಆಧಾರ ಯಾರು? ಇವಾಗ ಬಿಡಿ, ಅವ್ರಿಗೇನೋ ಸಿಂಜಿತಾ ಮುಸ್ತಫಾ ಅವ್ರಿಗೆ ಕೇಸ್ ಆಗಿ ರಿಟರ್ನ್ ಕೇಸ್ ಮಾಡಿದ್ದಾರೆ, ಅವ್ರು ಅರೆಸ್ಟ್ ಆಗಿದ್ದಾರೆ, ಇದು ಒಳ್ಳೆ ವಿಷಯನೇ. ಬಟ್ ಓದ್ ಜೀವ ಏನಾದ್ರು ವಾಪಸ್ ಬರುತ್ತಾ? ನನ್ಗೇನ್ ಅನ್ಸುತ್ತೆ ಅಂದ್ರೆ, ಆ ವ್ಯಕ್ತಿ ಕೂಡ ಒಂದು ಕ್ಷಣ ಯೋಚಿಸಿ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಪೊಲೀಸ್ ಇಲಾಖೆಗೆ, ಕೊಟ್ಟು ಅದನ್ನ ಸಾಲ್ವ್ ಮಾಡ್ಕೋಬೇಕಾಗಿತ್ತು ಅಲ್ವಾ. ಬಟ್ ಯಾವುದೇ ಸಮಸ್ಯೆಗಾಗ್ಲಿ ತೊಂದ್ರೆಗಾಗ್ಲಿ ಸಾವೇ ಒಂದು ಪರಿಹಾರ ಅಲ್ಲ ಅನ್ಕೋತೀನಿ ನಾನು.